ವಿಜಯನಗರದಲ್ಲಿ ಡೀಸೆಲ್ಗಾಗಿ ರೈತರು ಪರದಾಡ್ತಿದ್ದಾರೆ. ಪೆಟ್ರೋಲ್ ಬಂಕ್ಗಳ ಮುಂದೆ ರಾತ್ರಿ ಇಡೀ ರೈತರು ಕ್ಯೂನಲ್ಲಿ ಕೂತು ಕಾದಿದ್ದಾರೆ. ಹೂವಿನ ಹಡಗಲಿಯ ಮೈಲಾರ ಗ್ರಾಮದ ಬಂಕ್ನಲ್ಲಿ ರೈತರು ಡೀಸೆಲ್ಗಾಗಿ ಕಾದಿರುವಂತದ್ದು. ಕೃಷಿ ಚಟುವಟಿಕೆಗಳಿಗೆ ಇಂಧನ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರು. ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಲಾಗಿದೆ. ಸರದಿ ಸಾಲಿನಲ್ಲಿ ಕ್ಯಾನ್ ಇಟ್ಟು ರೈತರು ಕುಳಿತಿದ್ದಾರೆ. ಪೆಟ್ರೋಲ್ ಡೀಸೆಲ್ಗಾಗಿ ಬೈಕ್ ಸವಾರರು ಪರದಾಡ್ತಾ ಇದ್ದಿದ್ದು ನಿಜ. ಆದರೆ ಇದೀಗ ರೈತರು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಿರುವಂತಹ ಇಂಧನ ಸಿಗುತ್ತಿಲ್ಲ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೂವಿನ ಹಡಗಲಿ ತಾಲೂಕಿನಲ್ಲಿ ರೈತರು ಡೀಸೆಲ್ಗಾಗಿ ಪರದಾಡ್ತಾ ಇರುವಂತದ್ದು. ಮೈಲಾರ ಗ್ರಾಮದ ಬಂಕ್ನಲ್ಲಿ ರಾತ್ರಿ ಇಡೀ ಡೀಸೆಲ್ಗಾಗಿ ಕ್ಯೂ ನಿಂತಿದ್ದಾರೆ ರೈತರು. ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಸ್ಟಾಕ್ ಇಲ್ಲದ ಹಿನ್ನೆಲೆ ರೈತರು ಕಾದು ಕುಳಿತಿದ್ದಾರೆ. ಕ್ಯಾನ್ಗಳನ್ನ ಸರದಿ ಸಾಲಿನಲ್ಲಿ ಇಟ್ಟು ಡೀಸೆಲ್ಗಾಗಿ ಕಾದು ಕುಳಿತಿದ್ದಾರೆ. ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಲಾಗಿದೆ. ತಡರಾತ್ರಿ ಡೀಸೆಲ್ ಟ್ಯಾಂಕ್ ಬರುವ ನಿರೀಕ್ಷೆ ಹಿನ್ನೆಲೆ ರಾತ್ರಿ ಇಡೀ ಕುಳಿತಿದ್ರು ರೈತರು. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ರೈತರು ಕ್ಯಾನ್ಗಳನ್ನ ಇತ್ತು ಸರತಿ ಸಾಲಿನಲ್ಲಿ ಡೀಸೆಲ್ಗಾಗಿ ಕಾಯ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿಯವರೆಗೂ ವಾಹನ ಸವಾರರಿಗೆ ಪೆಟ್ರೋಲ್ ಸಿಗದೆ ಪರದಾಡ್ತಾ ಇದ್ರು. ಆದರೆ ಈಗ ಕೃಷಿ ಚಟುವಟಿಕೆಗಳಿಗೆ ಬೇಕಾಗಿರುವಂತ ಡೀಸೆಲ್ ಇಂಧನ ಇಲ್ಲದೆ ಇರುವಂತ ಕಾರಣ ರೈತರು ಕಂಗಾಲಾಗಿದ್ದಾರೆ. ಡೀಸೆಲ್ ಟ್ಯಾಂಕರ್ ಬರುತ್ತೆ ಅನ್ನುವಂತ ನಂಬಿಕೆಯಲ್ಲಿ ನಿನ್ನೆ ರಾತ್ರಿ ಕ್ಯೂನಲ್ಲಿ ರೈತರು ನಿಂತಿರುವಂತದ್ದು. ಆದರೆ ಬಹುತೇಕ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿರುವ ಕಾರಣ ರೈತರು ಕಂಗಾಲಾಗಿರುವಂತದ್ದು. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ.